ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೇಡೀಸ್ ವರ್ಲ್ಡ್ ಕನ್ನಡ. ಇವತ್ತು ನಾನು ಬೀಡ್ಸ್ನ ಯೂಸ್ ಮಾಡಿಕೊಂಡು ಬೀಡ್ಸ್ ಒಳಗಡೆ ಯಾವ ರೀತಿ ಆರ್ಚ್ ಬರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 6 ಎಳೆ ದಾರನ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ಮೊದಲಿಗೆ ನಾನು 4 ಚೈನನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ 3 ಹಾಕ್ಕೊಬೋದು. ನಾನು ಫಸ್ಟು 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. ಎಗೈನ್ ನಾನು 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 4 ಆಯಿತು. 4 ಚೈನ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ನೀವು 3 ಬೇಕಂದ್ರೂ ತೊಗೊಬೋದು. ನಾನು ಇಲ್ಲಿ 4 ತೊಗೊಂಡಿದ್ದೀನಿ. ಅದಾದಮೇಲೆ ಈಗ ನಾನು ರೌಂಡ್ ಬೀಡ್ಗೆ ಮಧ್ಯೆ ಒಂದು ಫ್ಲವರ್ ಬೀಡನ್ನ ಹಾಕ್ಕೊಂಡು ನಾನು ಲಾಕ್ನ ಮಾಡ್ಕೊತೀನಿ, ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಮಧ್ಯ ಬೇಕಂದರೆ ಯಾವ ಬೀಡ್ ಬೇಕಂದ್ರೂ ತೊಗೊಬೋದು. ನೀವು ಈ ಬೀಡ್ನೂ ಅಷ್ಟೇ, ನೀವು ಚಿಕ್ಕದು ರೌಂಡ್ ಬೀಡ್ ಬೇಕು ಅಂದರೂ ತೊಗೊಳ್ಬೋದು. ಈ ರೀತಿ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಬೀಡ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಬೀಡು, ಇಲ್ಲಾಂದರೆ ಲೂಸ್ ಆಗಿರೋ ಥರ ಅನಿಸುತ್ತೆ. ಅದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀವು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಆದಮೇಲೆ ಎಗೈನ್ ನೀವು ಇಲ್ಲಿ 4 ಚೈನನ್ನು ಹಾಕ್ಕೊಳ್ಳಿ. 1 2 3 4 ಚೈನ್ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದಕ್ಕೇ ಮಾಡ್ಕೊಳ್ಳಿ, ಯಾಕೆಂದರೆ ಎಳೆದು ಹಾಕಿದ್ರೆ ನೀವು ಬಟ್ಟೆ ಸುಕ್ಕಾಗೋ ರೀತಿ ಆ ಥರ ಅನಿಸುತ್ತೆ. ಅದಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಕರೆಕ್ಟಾಗಿ ಅಂತಂದರೆ ಸ್ವಲ್ಪ ಹಿಂದಕ್ಕೇ, ಒಂದು ಚೈನ್ ಹಿಂದಕ್ಕೇ ನೀವು ಲಾಕ್ನ ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡಿದ್ದೀನಿ ನಾನು. ಈಗ 3ನೇ ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನು 3ನೇ ಸಲ. ಮೊದಲಿಗೆ 4 ಚೈನು ನಾನು 2 ಸಲ ತಗೊಂಡಿದ್ದೀನಿ. ಅದಾದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಂಡಿದ್ದೀನಿ. ಬೀಡ್ ಆದಮೇಲೆ ನೀವು ಮತ್ತೆ 3 ಚೈನನ್ನು ಹಾಕ್ಕೊಳ್ಳಿ. ಈಗ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. 2 ಮತ್ತು 4 ಚೈನು, ಲಾಕು. ಎಗೈನ್ 4 ಚೈನು ನೋಡಿ, ಈ ರೀತಿ ಬರಬೇಕು. 2 ಚೈನು ಮತ್ತು ಬೀಡು ಮತ್ತು 3 ಚೈನು, 3 ಸಲ ಚೈನು, ಆ ರೀತಿ ಬರಬೇಕು ನೋಡಿ. ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಿಮಗೆ ಎಡ್ಜಲ್ಲಿ ನೀವು 2 ಚೈನೇ ಎರಡು ಸಲ ಚೈನ್ ಹಾಕ್ಕೊಬೇಕು. 4 ಚೈನು 2 ಸಲ ಹಾಕ್ಕೊಳ್ಳಿ. ಮತ್ತು ಈಗ ನಾನು ಫಸ್ಟು ಚೈನ್ ಲಾಕ್ ಏನಿತ್ತು ಅದ್ರ ಒಳಗಡೆಯಿಂದ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು ಈ ಚೈನ್ ಲಾಕ್ ಏನಿದೆ ಆ ಲಾಕ್ ಒಳಗಡೆಯಿಂದ ದಾರ ತಂದು ಮತ್ತೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಈ 4 ಚೈನ್ ಗ್ಯಾಪ್ ಏನಿತ್ತು ಅಲ್ಲಿಂದ ತಂದು ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ, ಅಂದರೆ ಸಿಂಗಲ್ ಕ್ರೋಶೆ. ಅದಾದಮೇಲೆ 2 ಚೈನ್ನ ಹಾಕ್ಕೊಂಡು ನೀವು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಈ ಬೀಡ್ದು ಇದೇನಿದೆ ಮಧ್ಯ ಗ್ಯಾಪು, ಆ ಗ್ಯಾಪಲ್ಲಿ ನೀವು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. 1 ಸೂಜಿ ಮೇಲೆ ಒಂದು ಸಲ ದಾರ, 2ರಲ್ಲಿ 1, 2ರಲ್ಲಿ 1, ಇದೇ ರೀತಿ ನಾನು 4 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 3 4 ಡಬಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ಮತ್ತೆ ನಾನು ಈಗ 2 ಚೈನ್ನ ತಗೊತೀನಿ. 1 2 2 ಚೈನ್ ತಗೊಂಡು ನೋಡಿಕೊಂಡು ಲಾಕ್ನ ಮಾಡ್ಕೊತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನು, ಸೂಜಿ ಮೇಲೆ ಒಂದು ಸಲ ದಾರ. ಇವಾಗ ನಾನು ಈ ಸ್ಟೆಪ್ಪಲ್ಲಿ 3 ಡಬಲ್ ಕ್ರೋಶೆನ ತಗೊತಾ ಇದ್ದೀನಿ. 1 2 3 3 ಡಬಲ್ ಕ್ರೋಶೆ ಆದಮೇಲೆ ಈಗ ನಾನು 3 ಚೈನನ್ನು ಹಾಕ್ಕೊತಾ ಇದ್ದೀನಿ.
1 2 3 3 ಚೈನ್ ಆದಮೇಲೆ ಫ್ರೆಂಡ್ಸ್ ನೀವು 2 ಡಬಲ್ ಕ್ರೋಶ ಮಧ್ಯೆ ಒಂದು ಹೋಲ್ ಇರುತ್ತೆ ನೋಡಿ, ಎರಡನೇದು ಮತ್ತು ಮೂರನೇದ್ರ ಮಧ್ಯೆ ಒಂದು ಹೋಲ್ ಇರುತ್ತೆ. ಆ ಹೋಲ್ ಒಳಗಡೆ ನೀವು ದಾರನ ತಂದು 3 ದಾರ ಬರುತ್ತೆ, ಆ 3 ದಾರದಿಂದನೂ ನೀವು ದಾರನ ತಂದು ಲಾಕ್ನ ಮಾಡ್ಕೊಳ್ಳಿ. ಇದರಲ್ಲಿ ನೀಟಾಗಿ ಕಾಣಿಸಿಲ್ಲ, ನಿಮಗೆ ಸೆಕೆಂಡ್ ಒನ್ನಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ. ಈಗ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ 3 ಬರಬೇಕು, 3 ಡಬಲ್ ಕ್ರೋಶೆ, ಈ ಕಡೆ 3 ಆ ಕಡೆ 3. ಈ ರೀತಿ ಬಂದಾದಮೇಲೆ 1 2 ಚೈನ್ನ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ನೋಡಿ, ಮತ್ತೆ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ನ ಹಾಕ್ಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡಿ. ಇದು ಸ್ಕಿಪ್ ಆಗಿಬಿಟ್ಟಿದೆ. ಇಲ್ಲೂ 4 ಚೈನ್ 4 ಕ್ರೋಶ ಬರಬೇಕು, ಡಬಲ್ ಕ್ರೋಶೆ. ದಾರ ಒಂದೇ ಸಮ ತಗೊಳ್ಳಿ ಫ್ರೆಂಡ್ಸ್, ಒಂದೇ ಸಮ ಕೂರುತ್ತೆ ಬೀಡ್ ಒಳಗಡೆ, ಇಲ್ಲಾಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಥರ ಇರುತ್ತೆ. ನೋಡಿ ಈ ರೀತಿ ಫ್ಲವರ್ ಬರುತ್ತೆ. ಅದಾದಮೇಲೆ ನಾವು ಮಧ್ಯ ಒಂದು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಈ ರೀತಿ ಬರುತ್ತೆ ಆರ್ಚು, ನಿಮಗೆ ಫ್ಲವರ್ ಥರ ಆರ್ಚ್ ಬರುತ್ತೆ. ಅದಾದಮೇಲೆ ನಾನು ಮತ್ತೆ ಲಾಕ್ ಏನಿತ್ತು 4 ಚೈನ್ ಗ್ಯಾಪ್ ಲಾಕು, ಅಲ್ಲಿ ಮತ್ತೆ ಇನ್ನೊಂದು ಸಲ ಲಾಕ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 4 ಚೈನು 1 2 3 4. ತುಂಬ ಅಂದರೆ ತುಂಬ ಈಸಿಯಾಗಿದೆ, ಮತ್ತು ನಿಮಗೆ ಹಾಕೋಕ್ಕೂ ಸುಲಭವಾಗಿ ಹಾಕೊಬೋದು, ನೀವು ಬೇಗನೆ ಹಾಕೊಬೋದು. ಮತ್ತು 1 2 ಮತ್ತು ಗ್ಯಾಪು ಅಷ್ಟೇ ನಿಮಗೆ ತುಂಬ ಸಿಗುತ್ತೆ, ಹಂಗಾಗಿ ಬೇಗನೆ ಹಾಕೊಬೋದು ನೀವು. ಬೀಡು ಅಷ್ಟೇ, ಬೀಡ್ ಒಳಗಡೆ ಬರೋದ್ರಿಂದ ಕ್ರೋಶನ್ನು ಅಷ್ಟೇನು ಬೇಕಾಗಲ್ಲ. ಇಲ್ಲೂ ನಾನು 4 ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಬಿಗಿನರ್ಸು ಅಷ್ಟೇ, ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತಂದರೆ ಇದನ್ನು ಹಾಕೊಬೋದು. ಹೆವಿ ಗ್ರ್ಯಾಂಡಾಗಿ ಹಾಕ್ಕೊಳಕ್ಕಾಗಲ್ಲ ಅಂತ ಅಂದಾಗ ಈ ಥರ ನೀವು ಹಾಕೊಬೋದು, ನಿಮಗೂ ಈಸಿಯಾಗಿರುತ್ತೆ ಹಾಕ್ಕೊಳ್ಳೋದಕ್ಕೆ. ಮತ್ತು 2 ಚೈನು, ಮೂರು ಸಲ ಡಬಲ್ ಕ್ರೋಶೆ. ಈಗ 3 ಚೈನು. ನಿಮ್ಗೆ ಬೇಕು ಅಂದರೆ ನೀವು 4 ಚೈನನ್ನು ತೊಗೊಳ್ಳಿ ಫ್ರೆಂಡ್ಸ್, ಏನಿಲ್ಲ. ನಾನು 3 ಚೈನೇ ಸಾಕು ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ನಿಮ್ಗೆ 2 ಚೈನ್ ಗ್ಯಾಪಲ್ಲಿ ನೀವು ಈ ರೀತಿ ಹೋಲ್ ಇರುತ್ತೆ, ಅದರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ಅಂತಂದು ಮೂರು ದಾರದ ಒಳಗಡೆ ಒಂದನ್ನು ಮಾಡಬೇಕು. ಮತ್ತು 3 ಡಬಲ್ ಕ್ರೋಶೆ. ಇದನ್ನು ಬೇಕು ಅಂದರೆ ನೀವು ಕುಚ್ಚು ಬೇಡ ಆ ಥರನೂ ಹಾಕೊಬೋದು, ಕುಚ್ಚು ಬರದೇ ಇರೋ ಥರನೂ. ನಾನು ಕುಚ್ಚು ಬರೋ ಥರ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಬರೀ ಫ್ಲವರ್ ಇದ್ರ ಥರನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದನ್ನು ನಾನು ನಿಮಗೆ ಒಂದು ಸಲ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಏನು ಅಂತ. ಕುಚ್ಚು ಕೆಲವೊಬ್ಬರು ಇಷ್ಟಪಡ್ತಾರೆ, ಕೆಲವೊಬ್ಬರು ಇಷ್ಟಪಡಲ್ಲ. ಅಂಥವರಿಗೆ ಇದು ಕುಚ್ಚು ಇಷ್ಟಪಡೋರು ಈ ಥರ ಹಾಕ್ಕೊಳ್ಳಿ, ಕುಚ್ಚು ಇಷ್ಟಪಡದೇ ಇರೋ ಅಂಥವರು ಕುಚ್ಚು ಅದನ್ನು ಹಾಕಿ ತೋರಿಸ್ತೀನಿ ನಿಮಗೆ. ರಿಂಗ್ ಬೀಡು ಬೇರೆದು ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ.
ಇದು ಆ್ಯಕ್ಚುಲಿ ಈ ಬೀಡು ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ, ಏಕೆಂದರೆ ಮಧ್ಯ ಬೀಡ್ ಹಾಕಿರೋದ್ರಿಂದ ನೀಡಲು ಸ್ವಲ್ಪ ಸ್ಟಕ್ ಆಗೋ ಥರ ಇರುತ್ತೆ. ಈ ರೀತಿ ದೊಡ್ಡ ಬೀಡ್ ಹಾಕ್ಕೊಂಬಿಟ್ರೆ ಮಧ್ಯೆ ಯಾವುದೇ ಸೈಜ್ ಬೀಡ್ ಹಾಕಿದ್ರೂ ನೀವು ಅದು ದಾರ ತರುವಾಗ ನಿಮಗೆ ನೀಡಲು ಸಿಗಾಕೊಂಡಿರೋ ಥರ ಅನಿಸಲ್ಲ. ಹಾಗಾಗಿ ನಾನು ದೊಡ್ಡದು ಬೀಡ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಹಾಕೋ ಥರ. 4 1 2 2 ಚೈನ್ನ ಹಾಕ್ಕೊಂಡು ನೋಡಿ, ಇದರಲ್ಲೂ ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ. ನೀವು ಸ್ಯಾರಿ ಪೂರ್ತಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇಗನೂ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಅದು ಸ್ವಲ್ಪ ನೀವು ಟೈಟಾಗಿ ಹಾಕ್ಬಿಟ್ರೆ ಸಿಗಾಕೊಂಡಿರೋ ಥರ ಅನಿಸುತ್ತೆ. ನೋಡಿ, ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ಇದಕ್ಕೆ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ, ನಾನು ಇದಕ್ಕೆ ನೇವಿ ಬ್ಲೂ ಕುಚ್ಚನ್ನೇ ಕಟ್ಕೊಂಡಿದ್ದೀನಿ ದಾರದಲ್ಲಿ. ಈ ರೀತಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.